Hello guys, welcome back to Bank Canada. In this video, I'm going to discuss about RRB PO, RRB Clerk 2025. ತುಂಬ ಜನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಕೇಳ್ತಿದ್ರಿ ಆ್ಯಂಡ್ ತುಂಬ ಡಿಸ್ಕಷನು ನಡೀತಿದೆ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲದೆ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಿದ್ರಿ, ಟೆಲಿಗ್ರಾಮಲ್ಲಿ ಕೇಳ್ತಿದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತ. ಆ್ಯಂಡ್ ತುಂಬ ಜನ ವೀಡಿಯೋನು ಮಾಡಾಕ್ತಿದ್ದಾರೆ, ಲೈಕ್ ಅದರ್ ಲ್ಯಾಂಗ್ವೇಜಸ್, ಅದರ್ ಚಾನಲ್ಸಲ್ಲಿ ಸ್ಟೇಟ್ ವೈಸ್ ಕಟ್ ಆಫು ಇಷ್ಟೋಗುತ್ತೆ ಆ ಥರ ಈ ಥರ ಅಂತ. ಆ್ಯಂಡ್ ನಾನಿಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಎಕ್ಸಾಕ್ಟ್ ಹೇಳಲ್ಲ, ಯಾಕೆ ಅಂತಂದರೆ ಇನ್ನೂ ನೋಟಿಫಿಕೇಷನ್ ಬಂದಿಲ್ಲ. ನೋಟಿಫಿಕೇಷನ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಅದು ನೋಟಿಫಿಕೇಷನ್ ಬಂದ್ರೂ ಅದರಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಗೊತ್ತಾದ್ರೂ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತೆ, ಎಕ್ಸಾಮ್ ಪೇಪರ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಆಗೋವರೆಗೂ ಎಕ್ಸಾಕ್ಟಾಗಂತೂ ನಾನು ನಂಬರ್ ಯಾವುದೂ ಹೇಳಲ್ಲ. ಮೇ ಬಿ ನೋಟಿಫಿಕೇಷನ್ ಬಂದಾದಮೇಲೆ ಈ ರೇಂಜಲ್ಲಿ ಇರಬಹುದು ಅಂತ ಒಂದು ಗೆಸ್ ಮಾಡ್ಬೋದು. ಯಾಕೆ ಅಂತಂದರೆ ಪ್ರೀವಿಯಸ್ ಇಯರ್ಸ್ ವೇಕೆನ್ಸಿನ ಈ ವರ್ಷದ್ದು ಕಂಪೇರ್ ಮಾಡಿ ಹೇಳ್ಬೋದು. ಅದು ಕೂಡ ಲೈಕ್ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಪ್ರತಿ ವರ್ಷ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ, ಪ್ರತಿ ವರ್ಷ ನ್ಯೂ ಆಸ್ಪಿರೆಂಟ್ಸ್ ಬರ್ತಾರೆ. ಈ ವರ್ಷ ಬ್ಯಾಂಕಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋರು ಬರ್ತಾರೆ. ಆ್ಯಂಡ್ ಲಾಸ್ಟ್ ಇಯರು ಜಸ್ಟಲ್ಲಿ ಈಗ ಒಬ್ಬೊಬ್ಬರು RRB PO ಪ್ರಿಲಿಮ್ಸ್ ಮೇಯ್ನ್ಸ್ ಇಂಟರ್ವ್ಯೂಗೆ ಹೋಗಿ ಮಿಸ್ ಆಗಿರೋರು ಇರ್ತಾರೆ. ಅವ್ರ ಪಕ್ಕ ಪ್ರಿಲಿಮ್ಸ್ ಅಂತೂ ಕ್ಲಿಯರ್ ಮಾಡೇ ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಕ್ಲಿಯರ್ ಮಾಡ್ತಾರೆ ಆ ಥರ ಹೋಗಿರೋರು. ಸೊ ಆ ಥರ ಕಾಂಪಿಟೇಷನ್ ಪ್ರತಿ ವರ್ಷ ಇನ್ಕ್ರೀಸ್ ಆಗೋದ್ರಿಂದ ಅಪ್ಲಿಕೇಶನ್ ಹಾಕೋರಲ್ಲಿ ತುಂಬ ಇಂಟೆಲಿಜೆಂಟ್ ಅವರು, ಕ್ರೀಮಿ ಲೇಯರ್ ಅವ್ರು ಇರ್ತಾರೆ, ಅಂದರೆ ಕ್ಲಿಯರ್ ಮಾಡೋಕ್ಕೆ ತುಂಬ ಹೈ ಚಾನ್ಸಸ್ ಇರೋರು. ಸೊ ಅದಕ್ಕೋಸ್ಕರ ಹೇಳ್ತಿರೋದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಇವಾಗಲೇ ಏನು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ, ತುಂಬ ವರಿನೂ ಆಗೋಕ್ಕೆ ಹೋಗಬೇಡಿ. ಬಟ್ ಸೇಫ್ ಟಾರ್ಗೆಟ್ ಏನು ಅಂತ ಹೇಳ್ತೀನಿ, ಒಂದು ನಿಮಗೆ ರಫ್ ಐಡಿಯಾ ಇರಲಿ ಅಂತ. ಬಟ್ ನಾನು ಏನೇ ಸೇಫ್ ಟಾರ್ಗೆಟ್ ಹೇಳಿ ಅದಕ್ಕೆ +5 ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು 35 ಸ್ಕೋರ್ ಮಾಡ್ತಿದ್ದೀರಿ ಪ್ರಿಲಿಮ್ಸಲ್ಲಿ, ನೆಕ್ಸ್ಟ್ 40 ಟಾರ್ಗೆಟ್ ಮಾಡಿ, ಅಷ್ಟಕ್ಕೆ ನಿಲ್ಲಿಸಬೇಡಿ. 40 ಸ್ಕೋರ್ ಮಾಡ್ತಿದ್ದೀರಿ, 45 ಟಾರ್ಗೆಟ್ ಮಾಡಿ. ಸೊ ಅರ್ಥ ಆಯಿತು ಅನ್ಕೋತೀನಿ ಏನು ಹೇಳ್ತಿದ್ದೀನಿ ಅಂತ. ಆ್ಯಂಡ್ RRB PO ಪ್ರಿಲಿಮ್ಸಲ್ಲಿ ನನ್ನ ಪ್ರಕಾರ ಸೇಫ್ ಅಂದರೆ ಈ ರೇಂಜಲ್ಲಿ ನೀವು ಸ್ಕೋರಿಂಗ್ ಇದ್ದರೆ ನಿಮ್ಮ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಅಂದರೆ 45, 45, 80ಕ್ಕೆ RRB PO ಪ್ರಿಲಿಮ್ಸಲ್ಲಿ. ಆ್ಯಂಡ್ RRB ಕ್ಲರ್ಕ್ ಪ್ರಿಲಿಮ್ಸಲ್ಲಿ 70ರಿಂದ 75 ಈ ರೇಂಜಲ್ಲಿ ಸ್ಕೋರ್ನ ಟ್ರೈ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ 45 ನಮ್ಮ ಪ್ರೀವಿಯಸ್ 3-4 ಇಯರ್ಸ್ ಟ್ರೆಂಡ್ ನೋಡಿಕೊಂಡ್ರೆ 45 ಅಂತೂ ಟಚ್ ಆಗಬಾರ್ದು. ವೇಕೆನ್ಸಿ ಆ ರೇಂಜಲ್ಲಿ ಬಂದರೆ, ಲಾಸ್ಟ್ 2-3 ಇಯರ್ಸ್ ಅಷ್ಟು ರೇಂಜ ಬಂದರೆ. ಆ್ಯಂಡ್ ಇದುವರೆಗೂ 3 ಇಯರ್ಸಿಂದನೂ ನಮ್ಮದು ಪ್ರಿಲಿಮ್ಸು ಕರ್ನಾಟಕದ್ದು 40 ಟಚ್ ಮಾಡಿಲ್ಲ. ಬಟ್ ಈ ವರ್ಷ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ಕಟ್ ಆಫ್ ನೋಡಿ 2022, 3, 24 ಇನ್ಕ್ರೀಸಿಂಗಲ್ಲಿದೆ. 35ಇಂದ 36, 37 ಆಗಿದೆ. ನೆಕ್ಸ್ಟ್ ನಾನು ಬರೆದಿರೋ ಬ್ಯಾಚಲ್ಲಿ 38.5 ಆಗಿದೆ. ಸೊ ಈ ವರ್ಷ ಮತ್ತೆ +2 ಆದರೆ 40 ರೀಚ್ ಆಗುತ್ತೆ. ಕೆಲವೊಬ್ಬರು 35 to 40 ಸಾಕು ಅಂತ ಹಂಗೆ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತೀರಾ. ನಿಮಗೆ ಇಲ್ಲಿ ಮಾಕಲ್ಲ ಎಷ್ಟು ಬರ್ತಿದೆ ಅಂದರೆ ಅಲ್ಲಿ ಎಕ್ಸಾಮ್ ಪ್ರೆಷರ್, ಅದು ಫ್ರೆಷರ್ಸ್ ಇದ್ದರೆ ಅಲ್ಲಿ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ವರ್ಷದ ಫಸ್ಟ್ ಎಕ್ಸಾಮೇ ಇದು RRB ಪ್ರಿಲಿಮ್ಸು. ಸೊ ಅದಕ್ಕೋಸ್ಕರ ಹೇಳ್ತಿರೋದು ಸೇಫ್ ಟಾರ್ಗೆಟ್ ಇಟ್ಕೊಳ್ಳಿ. ಬಟ್ ಕಟ್ ಆಫ್ ಇಷ್ಟೇ ಇರುತ್ತೆ ಅಂತ ಮೈಂಡಲ್ಲಿ ಯಾವುದೇ ಕಾರಣಕ್ಕೂ ಈಗಲೇ ಡಿಸೈಡ್ ಮಾಡ್ಕೋಬೇಡಿ. ಆ್ಯಂಡ್ ಇನ್ನೊಂದು ಡೌಟ್ ಏನಿತ್ತು ಅಂದರೆ, ತುಂಬ ಜನ OBC NCL ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆನೇ ಇರಬೇಕಾ ಅಂತ ಕೇಳ್ತಿದ್ದೀರಾ. ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ OBC NCL ಇರಲಿ, ನೋ ಪ್ರಾಬ್ಲಮ್. ಇಲ್ಲ ಅಂದರೆ ಅಪ್ಲೈ ಮಾಡಿ. ಯಾಕೆಂದರೆ OBC NCL 1 year ವ್ಯಾಲಿಡಿಟಿ ಇರುತ್ತೆ. ಯಾರ್ಯಾರಿಲ್ಲ ಅವರು ಈ ಮಂತ್ ಅಪ್ಲೈ ಮಾಡಿದರೆ ಮೇಲಿ ನೆಕ್ಸ್ಟ್ ಇಯರು ನಿಮ್ಮದು ಈ RRB POಗೂ ಯೂಸ್ ಆಗುತ್ತೆ. IBPS PO, IBPS ಕ್ಲರ್ಕ್ ರಿಸಲ್ಟ್ ಬಂದಾಗಲೂ ಅದೇ ವ್ಯಾಲಿಡ್ ಇರುತ್ತೆ OBC NCL. ಆ್ಯಂಡ್ ಯಾರ್ಯಾರ ಹತ್ರ ಆಲ್ರೆಡಿ ಇದೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಟಿಫಿಕೇಷನ್ ಬಂದಿದೆ, ನಿಮ್ಮದು ಆಗಸ್ಟಿಗೇನೋ ಎಕ್ಸ್ಪೈರ್ ಆಗುತ್ತೆ ಅಂದರೆ ಎಕ್ಸ್ಪೈರ್ ಆದಮೇಲೆ ನೀವು ಬೇಕಿದ್ರೆ ರೀಅಪ್ಲೈ ಮಾಡ್ಬೋದು. ಅಥವಾ ನಂಗೆ ಫ್ರೆಶ್ ಆಗಿ ಈಗಲೇ ಬೇಕು ಅಂತ ಅಂದರೆ ಫಸ್ಟು ಅಸಿಸ್ಟೆಂಟ್ ಕಮಿಷನರ್ ಆಫೀಸರ್ AC ಆಫೀಸಿಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಇರೋ OBC ಸರ್ಟಿಫಿಕೇಟ್ನ NCLನ ಇನ್ವ್ಯಾಲಿಡೇಷನ್ ಮಾಡಿಸ್ಕೋಬೇಕು. ಇನ್ವ್ಯಾಲಿಡೇಷನ್ ಮಾಡಿಸ್ಕೊಂಡು ಆದಮೇಲೆ ರೀಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡೋದು ಹೇಗೆ ಅಂತ ಆಫ್ಲೈನು ಆನ್ಲೈನು ಎರಡೂ ಮೆಥಡ್ನ ನಾನು ವೀಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಆನ್ಲೈನಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಆಫ್ಲೈನಲ್ಲಿ ಸಿಂಪಲ್ಲು ನಾಡ ಕಚೇರಿಗೆ ಹೋಗಿ ಅಲ್ಲಿ VA ಇರ್ತಾರೆ, VAಗೆ ಅವ್ರು ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ, ನಾನು ಹೇಳಿದ್ದೀನಿ ಡಾಕ್ಯುಮೆಂಟ್ ಏನೇನು ಬೇಕು ಅಂತ, ಆ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಬನ್ನಿ. ಆಫ್ಲೈನ್ ಆನ್ಲೈನ್ ಬೋತ್ ಸೈಡ್ 21 days ಮಿನಿಮಮ್ ಅಂತ ಕೇಳ್ತಾರೆ, ಬಟ್ ಬೇಗ ಬರುತ್ತೆ. ಆನ್ಲೈನ್ ಅಪ್ಲೈ ಮಾಡಿದರೆ ನಿಮಗೆ ಮೇಲಿಗೆ ಬರುತ್ತೆ, ಆಫ್ಲೈನ್ ಅಪ್ಲೈ ಮಾಡಿದರೆ ನೀವೇ ಹೋಗಿ ಇಸ್ಕೊಂಡು ಬರಬೇಕು, ಅಥವಾ ಮೇಲಿಗೆ ಬರುತ್ತೆ ಅಂತ ಐಡಿಯಾ ಇಲ್ಲ. ಬಟ್ ಒಂದು ಸಲ ಹೋಗ್ಬಿಟ್ಟು ಇಸ್ಕೊಂಬನ್ನಿ. ಆ್ಯಂಡ್ ಅಕ್ನಾಲ್ಮೆಂಟ್ ಕೊಡ್ತಾರೆ. ಅಕ್ನಾಲ್ಮೆಂಟಲ್ಲಿ ನಿಮ್ಮದು RD ನಂಬರ್ ಆಲ್ರೆಡಿ ಜನ್ರೇಟ್ ಆಗಿರುತ್ತೆ. ಸೊ ಅದೇ ನಂಬರು, ಬಟ್ ವ್ಯಾಲಿಡಿಟಿ ಇರಲ್ಲ, ಅಂದರೆ ವ್ಯಾಲಿಡ್ ಇರಲ್ಲ. ಸೊ ಅಪ್ಲಿಕೇಶನಲ್ಲಿ ಏನಾದರೂ ಕೇಳಿದರೆ ನೀವು ಅದೇ ನಂಬರ್ ಹಾಕ್ಬೋದು. ಸೊ ಇದಿಷ್ಟು ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಆ್ಯಂಡ್ ತುಂಬ ಜನ ನಮ್ಮ ಸ್ಟೇಟಲ್ಲಿ OBC ಇರೋರು ನಾವು ಸೆಂಟ್ರಲ್ಲೂ OBC ಇರ್ತೀವಿ ಅಂತ ಅಂದ್ಕೊಂಡು ಅಪ್ಲೈ ಮಾಡ್ತೀರಾ. ಬಟ್ ಇಂಟರ್ವ್ಯೂಲಿ ಹೊರಗಡೆ ಕಳಿಸ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ. ಸೊ ಒಂದು ಸಲ ಸೆಂಟ್ರಲ್ ಲಿಸ್ಟ್ನ ತೆಗೆದು ನೋಡಿ, ಅಂದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ OBC ಸೆಂಟ್ರಲ್ ಲಿಸ್ಟಲ್ಲಿ ಯಾವ್ಯಾವ ಕ್ಯಾಟಗರಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಂದು ಒಕ್ಕಲಿಗ ಗೌಡ ರೂರಲ್, ಬಟ್ ಅರ್ಬನ್ನಲ್ಲಿ ಒಕ್ಕಲಿಗ ಗೌಡ ಅರ್ಬನ್ ಇದ್ದರೆ ಅವರು ಎಲಿಜಿಬಲ್ ಇಲ್ಲ OBC NCL ಸರ್ಟಿಫಿಕೇಟ್ಗೆ. ಸೊ ಆ ಥರ ತುಂಬ ಜನ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಇನ್ನೊಂದು ವೀರಶೈವ ಲಿಂಗಾಯತ್, ಅವರು ನಮ್ಮ ಸ್ಟೇಟಲ್ಲಿ OBC ಬಟ್ ಸೆಂಟ್ರಲ್ OBC ಅಲ್ಲ. ಸೊ ಈ ಥರ. ಆ್ಯಂಡ್ ರೆಡ್ಡೀಸ್ ಅವರೆಲ್ಲ
ಸೊ ಅದಕ್ಕೇನು ಹೇಳ್ತಿರೋದು, ಒಂದು ಸಲ ಅದನ್ನು ನೋಡಿ ಆಮೇಲೆ ಅಪ್ಲೈ ಮಾಡಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.